ಹೇಳ್ಕೊಂಡು ಸರ್ ಶುರು ಮಾಡಿ ಸರ್. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು, ನೇರ ವೇತನ ಪೌರ ಕಾರ್ಮಿಕರು ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು, ನೇರ ವೇತನ ಪೌರ ಕಾರ್ಮಿಕರು ಮತ್ತು ಕೃಷಿಕಾರರು, ಆಟೋ ಡ್ರೈವರ್ಗಳು ಒಕ್ಕೂಟದ ಸಂಘದ ಅಧ್ಯಕ್ಷರಾದ ವೆಂಕಟರಮಣ ಆದ ನಾನು ಮಾಧ್ಯಮ ಮಿತ್ರರಿಗೆ ಎಲ್ಲ ಸಂಘಟನೆ ಪರವಾಗಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಈಗ ನಾವು IPD ಸಾಲಪ್ಪ ಅವರ ವರದಿ ವಿಚಾರಣಾ ಸಂಕೀರ್ಣ ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಈ IPD ಸಾಲಪ್ಪ ಅವರ ವರದಿ 76ರಲ್ಲಿ ಸರ್ಕಾರಕ್ಕೆ ವರದಿ ಕೊಟ್ಟಿರ್ತಾರೆ. ಆದರೆ ಇದುವರೆಗೂ ಅದು ಜಾರಿಗೆ ಬರ್ತಾ ಇಲ್ಲ. ಹಾಗಾಗಿ ಅನೇಕ ಸಂಘಟನೆಗಳು, ಅನೇಕ ಸಂಘಗಳು ಮತ್ತು ಬೇರೆ ಬೇರೆ ಡಿಸ್ಟಿಕ್ಗಳಲ್ಲಿ ಈ ವರದಿಯನ್ನು ಜಾರಿಗೆ ತರಬೇಕಂತ ಹೇಳಿ ಪ್ರತಿಯೊಂದು ಕಡೆ ಪ್ರತಿ ಸಂಘಟನೆಗಳು ಧರಣಿಗಳು ಮತ್ತೆ ಬಂದು ಮತ್ತೊಂದು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೂ ಸರ್ಕಾರಗಳು ಬರ್ತಾ ಇದೆ, ಹೋಗ್ತಾ ಇದೆ. ನಮ್ಮ ಪಿತಾಮಹ IPD ಸಾಲಪ್ಪ ಅವರ ವರದಿಯನ್ನ ಇದುವರೆಗೂ ಜಾರಿಗೆ ತರ್ತಾ ಇಲ್ಲ. ಅವರೇನಪ್ಪ IPD ಸಾಲಪ್ಪ ವರದಿ ಕೊಟ್ಟಿರೋದು 76ರಲ್ಲಿ ಸರ್ಕಾರಕ್ಕೆ ಅಂದ್ರೆ ಪೌರ ಕಾರ್ಮಿಕರ ಸ್ಥಿತಿಗತಿಗಳನ್ನ ಅರ್ಥ ಮಾಡಿಕೊಂಡು ಅವ್ರು ಯಾವ ರೀತಿಯಲ್ಲಿ ಬದುಕಬೇಕು, ಸರ್ಕಾರದಿಂದ ಅವ್ರಿಗೆ ಯಾವ ರೀತಿಯಲ್ಲಿ ಸೌಲಭ್ಯಗಳನ್ನು ಕೊಡಬೇಕು, ಸಿಟಿಗೆ ಬ್ಯಾಂಗ್ಳೂರು ಸಿಟಿಗೆ ಏನು ಅನುಕೂಲವಾಗಿ ಎಷ್ಟು ಜನಾಂಗಕ್ಕೆ ಎಷ್ಟು ಪೌರ ಕಾರ್ಮಿಕರು ಕೆಲಸ ಮಾಡಬೇಕು, ಯಾವ ರೀತಿಯಲ್ಲಿ ಅವ್ರ ಮಕ್ಕಳು ಬದುಕಬೇಕು, ಯಾವ ರೀತಿಯಲ್ಲಿ ಪೌರ ಕಾರ್ಮಿಕರು ಕಾರ್ಯ ಮಾಡ್ತಾ ಇರೋ ಕಾರ್ಮಿಕರಿಗೆ ಯಾವ ರೀತಿಯಲ್ಲಿ ಸರ್ಕಾರ ಸ್ಪಂದಿಸಬೇಕು ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಅಂಶಗಳನ್ನ 76ನೇ IPD ಸಾಲಪ್ಪ, ದಿವಂಗತ IPD ಸಾಲಪ್ಪ ಅವರು ವರದಿ ಕೊಟ್ಟಿರ್ತಾರೆ. ಆದ್ರೂ ಅದು ಇದುವರೆಗೂ ಜಾರಿಗೆ ಬರ್ತಾ ಇಲ್ಲ. ಒಂದು. ಎರಡನೇದು, ಅನೇಕ ಸಂಘಗಳು, ಅನೇಕ ಸಂಘಟನೆಗಳು ಇದ್ರ ಬಗ್ಗೆ ಧರಣಿಗಳು ಮಾಡ್ತಾ ಇದ್ದಾರೆ, ಎಲ್ಲಾನು ಮಾಡ್ತಾ ಇದ್ದಾರೆ. ಇದುವರೆಗೂ ಅದ್ರ ಬಗ್ಗೆ ಯಾವುದು ಸರ್ಕಾರಗಳು ಎಚ್ಚೆತ್ತಾ ಇಲ್ಲ. ಹಾಗಾಗಿ ನಾವು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರು, ನೇರ ವೇತನ ಪೌರ ಕಾರ್ಮಿಕರು ಮತ್ತು ಶುಚಿಗಾರರು, ಚಾಲಕರು ಪ್ರತಿಯೊಬ್ಬರು ಒಕ್ಕೂಟ ಸಂಘ ಮಾಡಿಕೊಂಡು ಇವತ್ತು ಒಂದು ವಿಚಾರಣಾ ಸಂಕೀರ್ಣ ಕಾರ್ಯಕ್ರಮ ಅಂತ ಹೇಳಿ ನಾವು ಮಾಡಕ್ಕೆ ಅನ್ಕೊಂಡಿದ್ದೀವಿ. ಇದೇನ ಈ ಸರ್ಕಾರ, ಕಾಂಗ್ರೆಸ್ ಗೌರ್ಮೆಂಟ್ ಸರ್ಕಾರ ಮೊನ್ನೆ ಅಸೆಂಬ್ಲಿ ಎಲೆಕ್ಷನ್ ನಡೆದಾಗ ಅವರು ಚುನಾವಣೆ ಪ್ರಣಾಳಿಕೆಯಲ್ಲಿ ಪೌರ ಕಾರ್ಮಿಕರಿಗೆ ಪ್ರತಿಯೊಂದು ಏನು IPD ಸಾಲಪ್ಪ ವರದಿಯನ್ನ ನಾವು ಜಾರಿಗೆ ತಂದು ಅವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಅವರು ಒಪ್ಪಿರ್ತಾರೆ. ಆದ್ರೂ ಸರ್ಕಾರ ಬಂದು 1 ವರ್ಷ ಆದ್ರೂ ಇದುವರೆಗೂ ಅವರು ಯಾರು ಜಾರಿ ಮಾಡ್ತಾ ಇಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೂ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೂ, ಅದು ಸಂಬಂಧಪಟ್ಟ ಸಚಿವರುಗಳಿಗೂ ನಾವು ಮನವಿ ಮಾಡ್ಕೊಂಡಿದ್ದೀವಿ, ಮತ್ತೆ ಮನವಿ ಪತ್ರನ ಅವರು ಕೊಟ್ಟಿದ್ದೀವಿ. ಹಾಗಾಗಿ ನಮ್ಮ ಶಿವಾನಂದ ಸ್ಟೋರ್ ಹತ್ರ ಗಾಂಧಿ ಭವನದಲ್ಲಿ ಕಾರ್ಮಿಕರನ್ನ ಅಷ್ಟು ಜನ ಸೇರಿಸಿ
ಸಂಕೀರ್ಣ ಕಾರ್ಯಕ್ರಮ, ವಿಚಾರಣಾ ಸಂಕೀರ್ಣ ಕಾರ್ಯಕ್ರಮ, ಐಪಿಡಿ ಸಾಲಪ್ಪ ಅವರ ವರದಿಯನ್ನು ಜಾರಿ ತರಬೇಕಂತೇಳಿ ಸರ್ಕಾರದ ಮೇಲೆ ಒತ್ತಾಯ ಮಾಡ್ತಾ ಇದ್ದೀವಿ. ಐಪಿಡಿ ಈ ಸಂಕೀರ್ಣ ಕಾರ್ಯಕ್ರಮ 14/8/24 ಗಾಂಧಿ ಭವನದಲ್ಲಿ ನಾವು ಏರ್ಪಡಿಸಿದ್ದೀವಿ. ಮಾಧ್ಯಮ ಮಿತ್ರರು ಸಿಟಿಯಲ್ಲಿ ಪೌರ ಕಾರ್ಮಿಕರು ಕೆಲಸ ಕಾರ್ಯಗಳು ತಮಗೆಲ್ಲ ಗೊತ್ತಿದೆ. ಯಾವ ರೀತಿ ಕಸ ಸಂಗ್ರಹಣೆ ಮಾಡಬೇಕು, ಯಾವ ರೀತಿ ಕಸ ಗುಡಿಸಬೇಕು, ಯಾವ ರೀತಿ ಶೌಚಾಲಯಗಳನ್ನು ತೊಳಿಬೇಕು, ಯಾವ ರೀತಿ ಅಂತ ಹೇಳಿ ಪ್ರತಿಯೊಬ್ಬ ನಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ. ಹಾಗಾಗಿ ದಯಮಾಡಿ ನಮ್ಮ ಒಕ್ಕೂಟ ಸಂಘದಿಂದ ಪ್ರತಿಯೊಂದು ಮಾಧ್ಯಮ ಮಿತ್ರರಿಗೆ ನಾವು ಕೇಳ್ಕೊಳ್ಳೋದಿಷ್ಟೇನೆ, ಪೌರ ಕಾರ್ಮಿಕರಿಗೆ ತಮ್ಮ ಮಾಧ್ಯಮದಲ್ಲಿ ಇದನ್ನ ಎದ್ದು ತೋರಿಸ್ಬೇಕಂತ ಹೇಳಿ ನಾನು ಈ ಮುಖಾಂತರ ಒಂದೆರಡು ಮಾತುಗಳನ್ನ ಮಾತಾಡ್ತಾ ನಾನು ಮುಗಿಸ್ತಾ ಇದ್ದೀನಿ. ನಮಸ್ತೆ. ಈಗ ಸರ್ಕಾರ ಒಂದಷ್ಟು ಬೇಡಿಕೆಗಳನ್ನ ಈಡೇರಿಸಿದೆ ಪೌರ ಕಾರ್ಮಿಕರು. ಎಲ್ಲ ಮಾಧ್ಯಮ ಮಿತ್ರರಿಗೂ ಜಾಗೃತರು ಭಾಗಧಾರಿಗಳಿಗೆ ಸ್ವಾಗತವನ್ನು ಕೋರ್ತಾ, ನನ್ನ ಹೆಸರು ಎಂ. ವೆಂಕಟೇಶ್ ಅಂತೇಳಿ, ರಾಜ್ಯ ಸಫಾಯಿ ಕರ್ಮಚಾರಿ ಮ್ಯಾನಲ್ ಆ್ಯಕ್ಟ್ 13 ಮಾಜಿ ಸದಸ್ಯರಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ಏನು ಈ ಪತ್ರಿಕಾಗೋಷ್ಠಿ ಮುಖಾಂತರ ದಿವಂಗತ IPD ಸಾಲಪ್ಪನವರ ಒಂದು ವರದಿನ 1976ರಲ್ಲಿ ಅಂದಿನ ಮುಖ್ಯಮಂತ್ರಿ ದೇವರಾಜ ಅರಸು ಅವರ ಕಾಲದಲ್ಲಿ ಒಂದು ವರದಿನ ನಾವು ಪೌರ ಕಾರ್ಮಿಕರಿಗೆ IPD ಸಾಲಪ್ಪನವರು ಈ ರಾಜ್ಯ ಅಂತ ಜಿಲ್ಲೆಗಳಲ್ಲಿ ಅವರು ಒಂದು ವರದಿ ರೆಡಿ ಮಾಡಿ ಏನು ಪೌರ ಕಾರ್ಮಿಕರ ವೃತ್ತಿ ಇದೆಯೋ ಆ ವೃತ್ತಿ ಭದ್ರತೆ, ಶೈಕ್ಷಣಿಕತೆ, ಸಾಮಾಜಿಕತೆ, ಆರ್ಥಿಕತೆ ಮತ್ತು ಅವರ ವಸತಿ, ಅವರ ಗ್ರಾಮಗಳಲ್ಲಿ ಕಾಲೋನಿಗಳಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಿ, ಅದೇ ಅಂದಿನ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಇತ್ತು, ಆ ಸರ್ಕಾರದಲ್ಲಿ ಕೆಲವು ಅಂಶಗಳು ಅವ್ರು ಕೊಟ್ಟಂಥ ಕೆಲವು ಅಂಶಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತೇಳಿ ದೇವರಾಜ ಅರಸು ಅವರು ಹೇಳಿದರು. ಆದರೆ ಈ ಕಾಲಘಟ್ಟಕ್ಕೆ ಇವತ್ತು 50 ವರ್ಷಗಳು ಕಾಣ್ತಾ ಇದೆ. IPD ಸಾಲಪ್ಪ ಅವರ ಒಂದು ವರದಿ ಕೊಟ್ಟು ಆ ವರದಿ ನಮ್ಮ ಕಾರ್ಮಿಕರಿಗೆ ಇವತ್ತುವರೆಗೂ ಅದ್ರ ಬಗ್ಗೆ ಅರಿವಿಲ್ಲ. ಆ ಅರಿವಿನ ಒಂದು ತಿಳುವಳಿಕೆಗೋಸ್ಕರ ಇವತ್ತು ಸರ್ಕಾರ ಸಂಬಂಧಪಟ್ಟ ಸರ್ಕಾರಗಳು, ಇಲಾಖೆಗಳು, ಪೌರಾಡಳಿತ ಇರ್ಬೋದು, ನಗರಾಭಿವೃದ್ಧಿ ಇಲಾಖೆ ಇರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಸಂಬಂಧಪಟ್ಟ ಎಲ್ಲ ಇಲಾಖೆಗಳನ್ನ ನಾವು ಕರೆಸಿ IPD ಸಾಲಪ್ಪರ ವರದಿನ ಕಾರ್ಮಿಕರನ್ನ ಒಟ್ಟುಗೂಡಿಸ್ಕೊಂಡು ಅವರಿಗೆ ಅವೇರ್ನೆಸ್ ಕೊಟ್ಟು ಅವ್ರಿಗೆ ಸರ್ಕಾರಕ್ಕೆ ಒಂದು ಮನವಿ ಕೊಡೋಕ್ಕೆ ಒಂದು ಕಾರ್ಯಕ್ರಮದಲ್ಲಿ ನಾವು ರೂಪಿಸಿದ್ದೀವಿ. ಹಾಗಾಗಿ ಏನು ಜಗ್ಜಿಮ್ ನಮ್ಮ ಗಾಂಧಿ ಭವನದಲ್ಲಿ ಮಾಡ್ತಾ ಇದ್ದೀವಿ. ತದನಂತರ ತಾವೇನು ಕೇಳಿದಿರಾ, ಇವತ್ತು ಇಡೀ ರಾಜ್ಯದಲ್ಲಿ ಪೌರ ಕಾರ್ಮಿಕರಿಗೆ ಕಾಯಮಾತಿ ಬಹಳ ಒಂದು ಕಷ್ಟಕರದ ಒಂದು ವಿಚಾರ ಎಲ್ಲ ಸರ್ಕಾರಗಳಿಗೆ ಆಗಿದೆ. ಕಳೆದ ಒಂದು 2016-17ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾಗ ನಮಗೆ ಒಂದು ನೇರ ಪಾವತಿ ಪದ್ಧತಿಯನ್ನು ತರ್ತಾರೆ. ಆ ಪದ್ಧತಿಯಿಂದ ನಮ್ಮ ಇಡೀ ವ್ಯವಸ್ಥೆನೇ ಹಾಳಾಗಿರುತ್ತೆ. ಯಾವ ರೀತಿಯಪ್ಪ ಅಂದರೆ ಡ್ರೈವರ್ಗಳು ಮತ್ತು ಲೋಡರ್ಸು ಪೌರ ಕಾರ್ಮಿಕರ ವಿಂಗಡಣೆ ಆಗ್ತಾರೆ. ಆ ವಿಂಗಡಣೆ ಆದಮೇಲೆ ನಮ್ಗಿನ್ನೂ ಬೇರೆ ರೀತಿಯಾಗಿ ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗುತ್ತೆ. ಆ ಅನ್ಯಾಯನ ನಾವು ಸರಿಪಡಿಸ್ಬೇಕಾದ್ರೆ ಏನು ಮಾಡ್ಬೇಕಂತೇಳಿ ಸತತವಾಗಿ 30 ವರ್ಷಗಳಿಂದ ಎಲ್ಲ ಸಂಘಟನೆಗಳು, ಏನು ಪೌರ ಕಾರ್ಮಿಕ ಒಕ್ಕೂಟಗಳಿರ್ಬೋದು, ಬೇರೆ ಬೇರೆ ಸಂಘಟನೆ, ಜಿಲ್ಲಾವಾರು ಎಲ್ಲ ಸಂಘಟನೆಗಳು ಮಾಡಿದ್ಮೇಲೆ ಇವತ್ತು IPD ಸಾಲಪ್ಪ ವರದಿ ನಮಗೆ ಬೇಕಂತೇಳಿ ಎಲ್ಲರೂ ಒಂದೇ ಕೂಗಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಒಟ್ಟಿಗೆ ಆಗ್ತಾ ಇದೆ. ಆ ಒಟ್ಟು ಕೂಗಲ್ಲಿ ನಾವೇನಪ್ಪ ಅಂದರೆ ಇವತ್ತು ಡ್ರೈವರ್ಗೆ ಅನ್ಯಾಯ ಆಗಿದೆ, ಲೋಡರ್ಸ್ಗೆ ಅನ್ಯಾಯ ಆಗಿದೆ. ಹಾಗಾಗಿ ಕಳೆದ ಬಾರಿ ಏನು ಬೊಮ್ಮಾಯಿ ಅವರಿದ್ದಾಗ 12,000 ಚಿಲ್ಲರೆ ಅವರು ನೇರ ಪಾವತಿ ನೆರವನ್ನ ಕಾಯಮಾತಿ ಮಾಡ್ತಾ ಇದ್ದಾರೆ. ಇವತ್ತು BBMPಲಿ ಇವತ್ತು 14,000 ಚಿಲ್ಲರೆ ಮಾಡ್ತೀನಿ ಅಂತೇಳಿ 3 ವರ್ಷ ಆದರೂ ಇನ್ನೂ ಇಂಪ್ಲಿಮೆಂಟ್ ಮಾಡಿಲ್ಲ. ಇಡೀ ರಾಜ್ಯಗಳಲ್ಲಿ ಬೇರೆ ಕಡೆ ಇಂಪ್ಲಿಮೆಂಟ್ ಮಾಡಿದ್ದಾರೆ, ನಗರಸಭೆಗಳು, ಪುರಸಭೆಗಳು, ಪಟ್ಟಣ ಪಂಚಾಯತ್ಗಳು, ಗ್ರಾಮ ಪಂಚಾಯತ್ಗಳು. ಆದರೆ BBMPಯಲ್ಲಿ 2022ರಲ್ಲಿ ಏನು ಕೊಟ್ಟಂತ 14,000 ವೇಕೆನ್ಸಿಗಳ ಇಲ್ಲಿವರೆಗೂ ಫಿಲಪ್ ಮಾಡಕ್ ಆಯ್ತಲ್ಲ. ಹಾಗಾಗಿ ನಾವು ಈ ಪತ್ರಿಕೆ ಮಾಧ್ಯಮದಿಂದ ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀವಿ, ಆದಷ್ಟು ಬೇಗ ಅವ್ರು ಮಾಡಬೇಕು. ಜೊತೆಗೆ ಲೋಡರ್ಸು